ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇನ್ ಒಂದ್ ಹೆಜ್ಜೆ ಮುಂದೆ ಇಟ್ರು ಶೂಟ್ ಮಾಡ್ಬಿಡ್ತೀನಿ. ಬೇಡ ಬೇಡ ಬೇಡ, ಹತ್ರ ಬರ್ಬೇಡ, ಬೇಡ. ನಿನ್ ಹತ್ರ ಬರ್ಬೇಕು ಅಂತಾನೆ ಕಣೋ ನಿನ್ನನ್ನ ದೂರ ಓಡೋ ತರ ಮಾಡಿದ್ದು. ನೀನ್ ತಪ್ಪಿಸ್ಕೊಳ್ಳಿ ಅಂತಾನೆ ನಿನ್ನೆದುರುಗಡೆ ಒಂದು ಸಾಕ್ಷಿ ಲೀಡ್ ಸಿಕ್ಕಿದೆ ಅಂತ ಫೋನಲ್ಲಿ ಮಾತಾಡಿದ್ದು. ಆ ಫೋನ್ ಮಾಡಿದ್ದು ನಮ್ PC ಶಿವನೇ. ನಿನಗೆ ಬೇಡಿ ಬೀಗ ಸಿಗೋ ಹಾಗೆ ಮಾಡಿದ್ದು ನಾನೇ. ಪೊಲೀಸ್ನವರು ಕೈಲಾಗದೆ ಇರೋರು ಅಂತ ತಿಳ್ಕೊಳ್ಳೋ ನಿಮ್ಮಂತವ್ರಿಗೆ ಪೊಲೀಸ್ ಪವರ್ ಏನು ಅಂತ ತೋರ್ಸೋದಕ್ಕೆ ಇಷ್ಟೆಲ್ಲ ಮಾಡಿದ್ದು. ಬೇಡ, ಒಂದ್ಸಲ ನನ್ನ ಅರೆಸ್ಟ್ ಮಾಡಿ ತಪ್ಪು ಮಾಡಿದ್ಯಾ, ಮತ್ತೆ ಮತ್ತೆ ತಪ್ಪು ಮಾಡಬೇಡ. ತಪ್ಪು ಮಾಡಿರೋ ನಿನಗೆ ಭಯ ಇಲ್ಲ ಅಂದ್ಮೇಲೆ ನ್ಯಾಯಕ್ಕೆ ನಿಂತಿರೋ ನನಗೆ ಯಾಕೋ ಭಯ ಆಗ್ಬೇಕು? ಬೇಡ ಸತ್ಯ, ಬೇಡ ಬೇಡ, ನನ್ನ ಬಿಟ್ಬಿಡು ಪ್ಲೀಸ್, ಪ್ಲೀಸ್ ನನ್ನ ಬಿಟ್ಬಿಡು. ಉಷಾನು ಅವತ್ತು ನಿನ್ ಹತ್ರ ಹೀಗೆ ಕೇಳ್ಕೊಂಡಿದ್ದು, ಆದ್ರೆ ಬಿಟ್ಟ್ಯಾ ನೀನು? ಸತ್ಯ ಪ್ಲೀಸ್, ಸತ್ಯ ನಿನ್ ಕೈ ಮುಗಿತೀನಿ, ನನ್ಗೇನು ಮಾಡಬೇಡ ಪ್ಲೀಸ್ ಪ್ಲೀಸ್. ನೋಡು, ಬೇಕಾದ್ರೆ ಕೋರ್ಟಲ್ಲಿ ಎಲ್ಲ ಒಪ್ಕೊಂಡ್ಬಿಡ್ತೀನಿ ಪ್ಲೀಸ್ ಸತ್ಯ, ನಾನೇನು ಮಾಡಬೇಡ ಪ್ಲೀಸ್. ಕೋರ್ಟ? ಅದ್ ಹೇಗ್ ಸಾಧ್ಯ? ನಮ್ PC ಒಬ್ರಿಗೆ ಹೊಡೆದು ಬಡ್ದು ತಪ್ಪಿಸ್ಕೊಳ್ಳಕ್ ಪ್ರಯತ್ನ ಪಟ್ಟು ಓಡ್ತಿದ್ಯಾ? ವಾಟ್? ಸತ್ಯ, ಇದೆಲ್ಲ ಮೋಸ, ಬೇಡ ಬೇಡ ಸತ್ಯ, ಬೇಡ. ನಿನ್ ಬಾಯಲ್ಲಿ ಮೋಸ ಅನ್ನೋ ಮಾತ? ಹಾಗಿದ್ರೆ ಉಷಾ ಮಾಡಿದ್ ಮೋಸ ಅಲ್ವಾ? ನಿಮ್ ಒಳಗದ್ ಎಷ್ಟು ಕ್ರೂರತೆ ಇರ್ಬೇಕು? ಹೆಣ್ಣು ಅಂದ್ರೆ ಬೋಗದ್ ವಸ್ತು ಅನ್ಕೊಂಡಿದ್ದೀರೇನ್ರೋ? ಎಳೆ ಮಗುವಿಂದ ಹಿಡಿದು ಹಣ್ಣನ್ ಮುತ್ತಿವರೆಗೂ ಯಾರನ್ನು ಬಿಡಲ್ವಲ್ಲೋ ನಿಮ್ಮಂತವ್ರು. ನಿಮ್ಗೆಲ್ಲ ಎಲ್ಲಿಂದ ಬರುತ್ತೆ ಈ ಧೈರ್ಯ? ದುಡ್ಡಿರೋದಕ್ಕೆ ತಾನೇ. ದುಡ್ಡೊಂದಿದ್ಬಿಟ್ರೆ ಬೇಕಾಬಿಟ್ಟಿ ಜೀವನ ಮಾಡಬಹುದು, ಕಾನೂನ್ನ ಕೊಂಡ್ಕೋಬಹುದು. ನಿಮ್ಮನ್ನ ಯಾರು ಏನು ಮಾಡಲ್ಲ ಅನ್ನೋ ದರ್ಪ ಅಲ್ವಾ? ಸತ್ಯ ಬೇಡ ಸತ್ಯ, ಪ್ಲೀಸ್ ನನ್ನ ತಪ್ಪು ನಾನು ಒಪ್ಕೊಂಡ್ಬಿಡ್ತೀನಿ ಪ್ಲೀಸ್ ಪ್ಲೀಸ್ ಸತ್ಯ ಪ್ಲೀಸ್. ನಿನ್ ತಪ್ಪನ್ನ ಕೋರ್ಟಲ್ಲಿ ಸುಳ್ಳು ಅಂತ ಪ್ರೂವ್ ಮಾಡಬಹುದು, ಆದ್ರೆ ಸತ್ಯನ್ ಕೋರ್ಟಲ್ಲಿ ನ್ಯಾಯನೇ ಗೆಲ್ಬೇಕು. ಬೇಡ ಸತ್ಯ, ಬೇಡ. ನನಗೇನಾದ್ರು ಪ್ರಾಬ್ಲಮ್ ಮಾಡಿದ್ರೆ ನೀನೇ ತೊಂದರೆ ಸಿಗಾಕೊಳ್ಳೋದು ಬೇಡ. ಇವತ್ ನಿನಗ್ ಸಿಗೋ ಸಾವು ನಿನ್ನಂತವ್ರಿಗೆ ಮಾದರಿ ಆಗ್ಬೇಕು. ಇನ್ನೊಂದ್ ಸತಿ ಯಾರಾದ್ರೂ ಹೆಣ್ಣನ್ನ ಕೆಟ್ಟ ದೃಷ್ಟಿ ನೋಡೋ ಪ್ರಯತ್ನ ಪಟ್ರೋ ಈ ಘಟನೆ ನೆನ್ಪಿಗೆ ಬರ್ಬೇಕು.
ಬೇಡ ಬೇಡ ಸತ್ಯ, ಬೇಡ. ಬೇಡ ಮೇಡಮ್, ಏನ್ ಮೇಡಮ್ ಇನ್ನೂ ಅವನ್ನ ನೋಡ್ತಾನೆ ಇದ್ದೀರಾ? ಹೊಡೆದಾಕಿ ಮೇಡಮ್, ಅವನ್ನ ಹೊಡೆದಾಕಿ. ಸತ್ಯ ಪ್ಲೀಸ್, ನಿನ್ ಕೈ ಮುಗಿತೀನಿ ಸತ್ಯ, ಪ್ಲೀಸ್ ಬೇಡ. ಅಕ್ಕ, ಎಲ್ಲ ಹಾಳಾಗೋಯ್ತು. ನನ್ನ ಜೀವನನೇ ಮಣ್ಪಾಲಾಯ್ತು. ಇನ್ನು ನಾನು ಯಾಕೆ ಬದುಕಲಿ? ನನ್ನ ಸತ್ತೋಗ್ಬೇಕಿತ್ತು. ಮೇಡಮ್, ಶ್ರೀಕೃಷ್ಣ ಪರಮಾತ್ಮನೇ ಹೇಳಿಲ್ವಾ, ಅವಶ್ಯಕತೆ ಬಿದ್ದಾಗ ನಿನ್ನ ಹತ್ರ ಇರೋ ಆಯುಧನ ಬಳಸ್ಕೊ ಅಂತ. ನಿಮ್ಮ ಮಗಳು ಉಷಾಗೆ ನ್ಯಾಯ ಸಿಕ್ಕಾಯ್ತು ಮುನ್ಸ್ವಾಮಿ ಅವರೇ. ಮೇಡಮ್, ಹಲೋ ಸರ್. ಸರ್, ಅದು ಏನಾಯ್ತು ಅಂದ್ರೆ ಹರ್ಷಿತ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಕರ್ಕೊಂಡು ಬರ್ತಿದ್ವಿ. ಅಷ್ಟರಲ್ಲಿ ಅವನು ಜೀಪಿಂದ ಇಳಿದು ತಪ್ಪಿಸ್ಕೊಳ್ಳೋದಕ್ಕೆ ನೋಡ್ದ. ಎಸ್ ಸರ್, ತುಂಬ ಪ್ರಯತ್ನ ಪಟ್ವಿ, ಆದರೆ ಅವ್ನು ನಮ್ಮನ್ನು ಅಟ್ಯಾಕ್ ಮಾಡೋದಕ್ಕೆ ನೋಡ್ದ. ಐ ಆಮ್ ಸೋ ಸಾರಿ ಟು ಸೇ ದಿಸ್ ಸರ್. ನಾವು ಅವನನ್ನು ಶೂಟ್ ಮಾಡಬೇಕಾಯ್ತು. ಎಸ್ ಸರ್, ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೀವಿ. ಬಟ್ ಬದುಕೋ ಚಾನ್ಸಸ್ ಡೌಟ್ ಇದೆ ಸರ್. ಎಸ್ ಸರ್, ಹೌದು ಸರ್, ಬದುಕೋ ಚಾನ್ಸಸ್ ಡೌಟ್ ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.